ಭದ್ರೆ ಶಾಂತವಾಗಿ ಹರಿಯೋ ಕಾಫಿ ನಾಡಿನ ಜೀವನದಿ. ಮಳೆಗಾಲದಲ್ಲಂತೂ ವೀರಾವೇಶ ತಾಳಿ ಹರಿಯುತ್ತಾಳೆ. ಇನ್ನೇನು ಮಳೆಯು ಶುರುವಾಗುವ ಲಕ್ಷಣವು ಮಲೆನಾಡಿನಲ್ಲಿದೆ. ಭದ್ರೆ ವೀರಾವೇಶ ತಾಳೋ ಮುನ್ನವೇ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ. ಈ ಕುರಿತು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಭದ್ರಾ ನದಿ ದಡದಲ್ಲಿ ಕಸದ ರಾಶಿ. ಪವಿತ್ರ ನದಿ ಮಲಿನವಾಗೋ ಮುನ್ನ ಎಚ್ಚರ. ಎಂಥದ್ದೇ ಬರ ಬಂದ್ರೂ ಭದ್ರೆಯ ಒಡಲಲ್ಲಿ ಮಾತ್ರ ನೀರು ಬತ್ತಿಲ್ಲ. ಕಾಫಿ ನಾಡಿನ ಜೀವನದಿಯಾಗಿರೋ ಭದ್ರಾ ನೀರು ಕಳಸಾ ತಾಲೂಕಿನ ಕುದುರೆಮುಖದಲ್ಲಿ ಉಗಮವಾಗಿ ಹೊರ ರಾಜ್ಯದವರೆಗೂ ಸಾಗುತ್ತೆ. ಈಗ ಆ ಭದ್ರೆ ಮಲಿನವಾಗೋ ಆತಂಕ ಎದುರಾಗಿದೆ. ಹೌದು, ಬರದಲ್ಲಿ ಶಾಂತವಾಗಿ ಹರಿಯುವ ಭದ್ರೆ ಮಳೆ ಶುರುವಾಯಿತು ಅಂದ್ರೆ ತುಂಬಿ ಹರಿಯುತ್ತಾಳೆ. ಹೀಗೆ ತುಂಬಿ ಹರಿಯುವ ಭದ್ರಾ ನದಿ ಕಳಸದ ಬಳಿ ಧುಮ್ಮಿಕ್ಕುತ್ತೆ. ಇದೇ ಪ್ರದೇಶದಲ್ಲಿ ಪವಿತ್ರ ನದಿ ಮಲಿನವಾಗ್ತಿದೆ. ಇನ್ನು ಕಳಸ ಸಮೀಪ ಪಂಚತೀರ್ಥಗಳಿವೆ. ವಸಿಷ್ಠ ತೀರ್ಥ, ಅಂಬಾ ತೀರ್ಥ, ನಾಗತೀರ್ಥ, ಕೋಟಿ ತೀರ್ಥ ಹಾಗೂ ರುದ್ರ ತೀರ್ಥ ಎಂಬ ಪವಿತ್ರ ಸ್ಥಳವೂ ಇದೆ. ಅಲ್ಲಿ ಹರಿಯೋ ಭದ್ರಾ ನದಿಯ ದಡದಲ್ಲಿ ಕಸದ ರಾಶಿಯನ್ನೇ ಹಾಕಲಾಗಿದೆ. ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ರಾಶಿಗಳೇ ಕಾಣಿಸುತ್ತಿವೆ. ಮಳೆಗಾಲದಲ್ಲಿ ಇನ್ನೇನು ನದಿ ಧುಮ್ಮಿಕ್ಕಿ ಹರಿಯೋಕೆ ಶುರುವಾಗುತ್ತೆ. ಆಗ ದಡದಲ್ಲಿ ಹಾಕಿರೋ ಕಸದ ರಾಶಿ ನದಿಗೆ ಸೇರಿಕೊಂಡು ಮಲಿನವಾಗೋ ಭೀತಿ ಇದೆ. ಮತ್ತೆ ನಮ್ಮ ಪಂಚಾಯತಿನ ಅಷ್ಟು ಒಳ್ಳೆ ಕಸ ವಿಲೇವಾರಿ ಜಾಗ ಮಾಡಿಕೊಟ್ಟಿದ್ರು. ಸಾರ್ವಜನಿಕರಾಗಲಿ ಅಥವಾ ಟೂರಿಸ್ಟ್ ಇಲ್ಲಿ ಬರೋ ಚಾನ್ಸಸ್ ಇಲ್ಲ. ಸಾರ್ವಜನಿಕರೇ, ಈ ಲೋಕಲ್ ಅವರೇ ನಮ್ಮವರು ಈ ತರ ಎಲ್ಲ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾಕಿ ಗ್ಲಾಸು ಮತ್ತೆ ಮನೆಯದ್ದು ತೆಗ್ದಿರೋ ಐಟಮ್ಗಳನ್ನೆಲ್ಲ ತಂದು ಶೀಟು ಅದೆಲ್ಲ ಹಾಕಿದ್ದಾರೆ. ಯಾಕಂದ್ರೆ ಇಲ್ಲಿ ನೋಡಿ, ಇದು ಭದ್ರಾ ನದಿ ಇಡೀ ಕಳಸಾ ಪೇಟೆಗೆ, ಕಳಸಾ ಸುತ್ತಮುತ್ತ ಎಲ್ಲರಿಗೂ ಕುಡಿಯೋ ನೀರಿದು. ಮತ್ತೆ ಇದನ್ನೇ ಡಿಪೆಂಡ್ ಆಗಿದ್ದಾರೆ ಕುಡಿಯೋಕೆ ನೀರನ್ನ. ಇಲ್ಲೇ ತಂದು ಮೂಲ ಜಾಗದಲ್ಲಿ ಇಷ್ಟೆಲ್ಲ ಕಸ ಹಾಕಿ ಈ ತರ ಎಲ್ಲ ಮಾಡಿದ್ರೆ ಪ್ರವಾಸಿಗರ ಮೋಜಿಗೆ ಬಿದ್ದಿರೋ ಕಸವೋ ಅಥವಾ ಯಾರೋ ತಂದು ಹಾಕಿರೋ ಕಸವೋ ಗೊತ್ತಿಲ್ಲ. ಆದ್ರೆ ಭದ್ರೆಯ ನೀರಂತೂ ಈಗ ಶಾಂತವಾಗಿದೆ. ಅಲ್ಲಿ ನೀರಿನ ಪ್ರಮಾಣ ಏರಿಕೆ ಆದ್ರೆ ಕಸದಿಂದ ಮಲಿನವಾಗೋದಂತೂ ಫಿಕ್ಸ್. ಅದಕ್ಕೂ ಮೊದಲು ಭದ್ರಾ ನದಿ ದಡದಲ್ಲಿ ಕಸವನ್ನ ಕ್ಲೀನ್ ಮಾಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.